ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲರನ್ನೂ ಕಾಡೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕಕ್ಕಂತೂ ಕಾಟ ಕೊಡ್ತಾ ಇದ್ದಾರಲ್ಲ, ಹಾಗೆ ವಿಶ್ವಕ್ಕೂ ಕೂಡ ಟ್ರಂಪ್ ಕಾಟ ದಿನೇ ದಿನೇ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಟ್ರಂಪ್ ಅವರ ಈ ಅತಿರೇಕದ ಹುಚ್ಚಾಟಕ್ಕೆ ಏನ್ ಕಾರಣ? ಮೊದಲನೇ ಟರ್ಮ್ನಲ್ಲಿ ಹೀಗೆಲ್ಲ ಇರಲಿಲ್ವಲ್ಲ ಅಂತ ಅನೇಕರಿಗೆ ಒಂದು ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಈ ನಡುವೆ ಮಿತ್ರರೇ, ಟ್ರಂಪ್ ಅವರನ್ನ ಎಕ್ಸ್ಪೋಸ್ ಮಾಡುವಂತಹ ಕೆಲಸಕ್ಕೆ ರಿಪಬ್ಲಿಕನ್ ಪಕ್ಷದವರೇ ಮುಂದಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ರಿಪಬ್ಲಿಕನ್ ಪಕ್ಷದವರಿಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಯಾಕೋಸ್ಕರವಾಗಿ ಈ ಮಟ್ಟಿನ ತಿಕ್ಕಾಟ ಆಗ್ತಾ ಇದೆ? ಟ್ರೇಡ್ ಡೀಲ್ ಆಗಬೇಕಾಗಿತ್ತಲ್ವಾ? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಬಹಳ ಉತ್ತಮವಾದ ಸಂಬಂಧ ಇದೆ ಅಂತ ಇಬ್ರು ನಾಯಕರು ಹೇಳ್ಕೊಳ್ತಾರೆ. ಆದರೂ ಸಹ ಟ್ರೇಡ್ ಡೀಲ್ ಯಾಕಾಗಿಲ್ಲ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ ಭಾರತೀಯರಿಗಂತೂ ಕಾಡ್ತಾ ಇದೆಯಲ್ಲ, ಹಾಗೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದವರಿಗೂ ಕೂಡ ಕಾಡ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಕ್ಷದ ಓರ್ವ ಸೆನೆಟರ್ ಆಡದಂತಹ ಮಾತುಗಳು ಈಗ ಲೀಕ್ ಆಗಿದೆ. ಈ ಆಡಿಯೋ ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ವಿಫಲ ಆಗೋದಕ್ಕೆ ಏನು ಕಾರಣ, ಯಾರ್ಯಾರ ಕಾರಣದಿಂದಾಗಿ ಟ್ರೇಡ್ ಡೀಲ್ ನಡೀತಾ ಇಲ್ಲ, ಇದೆಲ್ಲದರ ಬಗ್ಗೆ ಅವರು ಕುಲ್ಲಂ ಮಾತನಾಡಿದ್ದಾರೆ. 10 ನಿಮಿಷದ ಈ ಆಡಿಯೋದಲ್ಲಿ ಭಾರತ ಮತ್ತು ಅಮೆರಿಕ ಸರ್ಕಾರದ ನಡುವೆ ಏನ್ ನಡೀತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಸಿಕ್ಕೋಗಿದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ರಿಪಬ್ಲಿಕನ್ ಪಕ್ಷ ಇವತ್ತು ಒಡೆದು ಹೋಳಾಗಿರೋದು ಕೂಡ ಜಗಜ್ಜಾಹೀರಾಗಿದೆ. ಯಾವಾಗ ಈ ಆಡಿಯೋ ಲೀಕ್ ಆಯ್ತಲ್ಲ, ಇದು ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ಕವರ್ ಮಾಡಿದವೆ. ಇದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆಗ ಭಾರತ ಮತ್ತು ಅಮೆರಿಕದ ನಡುವೆ ಏನಾಗ್ತಿದೆ ಅನ್ನೋದರ ಕಂಪ್ಲೀಟ್ ಚಿತ್ರಣ ನಿಮಗೆ ಸಿಕ್ಕ ಹೋಗುತ್ತೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇತ್ತೀಚೆಗೆ ಒಂದು ವಿಚಾರ ಭಾರಿ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, US ನ ಹಾವರ್ಡ್ ಲುಟ್ನಿಕ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಆತ ಹೇಳಿದ್ದ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಎಲ್ಲವೂ ಫೈನಲ್ ಆಗಿತ್ತು, ನರೇಂದ್ರ ಮೋದಿ ಅವರು ಒಂದು ಕಾಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಕರೆ ಮಾಡಿಲ್ಲ, ಹೀಗಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಆಗಿಲ್ಲ. ಹೀಗೆ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮಿತ್ರರೇ, ಇದು ಭಾರತದಲ್ಲೂ ಕೂಡ ಸದ್ದು ಮಾಡಿತ್ತು. ಭಾರತದ ಪ್ರಧಾನಿ ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ ಅವರಿಗೆ ತಲೆ ಬಗ್ಗಿಸಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ಹಗ್ಗಜಗ್ಗಾಟ ಆಗಿದೆ. ಇದು ಟ್ರೇಡ್ ಡೀಲ್ನ ಮೇಲೂ ಕೂಡ ಪರಿಣಾಮ ಬೀರಿದೆ ಅಂತ ಚರ್ಚಿಸಲಾಗಿತ್ತು. ಆದರೆ ಮಿತ್ರರೇ, ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಹೇಳಿತ್ತು, ಇದು ಪೂರ್ಣ ಸತ್ಯವಾದಂತ ಮಾಹಿತಿ ಅಲ್ಲ ಅಂತ. ಅಂದ್ರೆ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಸತ್ಯ ಇರಬಹುದು, ಆದ್ರೆ ಇದೇ ಸತ್ಯ ಅಲ್ಲ ಅಂತ ಭಾರತ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿತ್ತು. ಈಗ ಅಮೆರಿಕದ ಓರ್ವ ಸೆನೆಟರ್ ನಿಜವಾದ ಸತ್ಯ ಏನು, ಯಾರು ಈ ಟ್ರೇಡ್ ಡೀಲ್ ಅನ್ನ ಹಾಳು ಮಾಡಿದ್ದು, ಅಮೆರಿಕವೋ ಭಾರತವೋ ಅಥವಾ ಅಮೆರಿಕದಲ್ಲಿ ಯಾವ ವ್ಯಕ್ತಿಗಳು, ಇದೆಲ್ಲವುದನ್ನ ಕುಲ್ಲಂ ಮಾತನಾಡದಂತಹ ಒಂದು ಆಡಿಯೋ ಲೀಕ್ ಆಗಿದೆ. ಆ ಸೆನೆಟರ್ ಹೆಸರು ಟೆಡ್ ಕ್ರೂಸ್ ಅಂತ. ಟ್ರಂಪ್ ಅವರಿಗೆ ಒಂದು ಕಾಲದಲ್ಲಿ ತೀರಾ ಆಪ್ತನೆ. ಈ ಟೆಡ್ ಕ್ರೂಸ್ ಮಾತನಾಡದಂತಹ 10 ನಿಮಿಷದ ಆಡಿಯೋ ಈಗ ಹೊರ ಬಂದಿದೆ. ಆ ಆಡಿಯೋದಲ್ಲಿ ಟೆಡ್ ಕ್ರೂಸ್ ಏನ್ ಹೇಳಿದರೆ ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ವಿಫಲ ಆಗೋದಕ್ಕೆ ಕಾರಣ ಯಾರು ಕೇಳಿದ್ರೆ 3 ಮಂದಿ. ಅವರ ಕಾರಣದಿಂದಾಗಿಯೇ ಟ್ರೇಡ್ ಡೀಲ್ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆ ಆಡಿಯೋದಲ್ಲಿ ಹೇಳಿದ್ದಾರೆ. ಆ 3ರಲ್ಲಿ ಮೊದಲನೇವ್ರು ಯಾರು ಕೇಳಿದ್ರೆ JD ವ್ಯಾನ್ಸ್. ಇದನ್ನ ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು. JD ವ್ಯಾನ್ಸ್ ರನ್ನ ನಾವು ಪ್ರೋ ಇಂಡಿಯಾ ಅಂತ ಅಂದುಕೊಂಡಿದೀವಲ್ವಾ. ಅವರು ಭಾರತದ ಅಳಿಯ ಬೇರೆ. ಅವರ ಹೆಂಡತಿ ಉಷಾ ವ್ಯಾನ್ಸ್ ಭಾರತ ಮೂಲದವರು. JD ವ್ಯಾನ್ಸ್ ಉಪಾಧ್ಯಕ್ಷರಾದ ಬಳಿಕ ಭಾರತಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದ್ರು. ಬಹಳ ಅದ್ಭುತ ಮಾತುಗಳನ್ನೇ ಆಡಿದ್ರು. ಇಂತಹ JD ವ್ಯಾನ್ಸ್ ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಅನ್ನ ಯಾವ ರೀತಿಯಾಗಿ ತಪ್ಪಿಸಿದ್ರು? ಟೆಡ್ ಕ್ರೂಸ್ ಹೇಳೋದ್ರಲ್ಲಿ ಏನಾದ್ರೂ ನಿಜ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ನಿಜ ಇದೆ. ಟೆಡ್ ಕ್ರೂಸ್ ಹೇಳ್ತಾರೆ, JD ವ್ಯಾನ್ಸ್ ಮಾಗಾ ಐಡಿಯಾಲಜಿಗೆ ಜೋತು ಬಿದ್ದಿದ್ದಾರೆ. ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಟ್ರಂಪ್ ಹೇಳ್ತಾ ಇದಾರಲ್ಲ, ಆ ಐಡಿಯಾಲಜಿಯನ್ನ ಪ್ರಬಲವಾಗಿ ಸಮರ್ಥಿಸಿಕೊಳ್ಳುವಂತಹ ನಾಯಕ ಈ JD ವ್ಯಾನ್ಸ್. ಈ JD ವ್ಯಾನ್ಸ್ ಯಾವತ್ತೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಬೆಂಬಲಿಸೋದಿಲ್ಲ. ಅವ್ರು ಯಾವ ರೀತಿಯಾದಂತಹ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಆಗಬೇಕು ಅಂತಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಗಬೇಕು. ಆ ವಸ್ತುವಿನ ಬೆಲೆ ಎಷ್ಟೇ ಆದ್ರೂ ಕೂಡ ಪರವಾಗಿಲ್ಲ, ಅದು ಅಮೆರಿಕದಲ್ಲೇ ತಯಾರಾಗಬೇಕು. ಈ ಪಾಲಿಸಿಯನ್ನ ಒಪ್ಕೊಂಡಿರುವಂತಹ ನಾಯಕ JD ವ್ಯಾನ್ಸ್. ಈ ವಿಚಾರ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಈಗ ಆಪಲ್ ಕಂಪನಿ ಐಫೋನ್ ಅನ್ನ ಭಾರತದಲ್ಲಿ ತಯಾರು ಮಾಡುತ್ತೆ. ಯಾಕೆ ಕೇಳಿದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಕಡಿಮೆ. ಅವರು ಭಾರತದಲ್ಲಿ ಐಫೋನ್ಗಳನ್ನ ತಯಾರು ಮಾಡಿದ್ರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಬಹಳ ಕಾಂಪಿಟೇಟಿವ್ ದರದಲ್ಲಿ ಮಾರಾಟ ಮಾಡಬಹುದು. ಅದೇ ಮಿತ್ರರೇ, ಐಫೋನ್ ಅನ್ನ ಅಮೆರಿಕದಲ್ಲೇ ತಯಾರು ಮಾಡಿದ್ದೆ ಆದ್ರೆ ಈಗೇನ್ ಮಾರಾಟ ಆಗ್ತಾ ಇದೆಯಲ್ಲ, ಅದಕ್ಕಿಂತಲೂ ಕೂಡ 3-4 ಪಟ್ಟು ಜಾಸ್ತಿ ಆಗುತ್ತೆ ಅದರ ರೇಟ್. ಆದ್ರೆ JD ವ್ಯಾನ್ಸ್ ರ ಪಾಲಿಸಿ ಏನ್ ಗೊತ್ತಾ, ಅದು ಎಷ್ಟೇ ಪಟ್ಟು ಜಾಸ್ತಿ ಆಗ್ಲಿ ಅದು ಅಮೆರಿಕದಲ್ಲೇ ತಯಾರಾಗಬೇಕು. ಈಗ ಐಫೋನ್ ನ ಬೆಲೆ 10 ಲಕ್ಷ ರೂಪಾಯಿ ಬೇಕಾದ್ರೂ ಆಗ್ಲಿ, ಅದು ಅಮೆರಿಕದಲ್ಲೇ ತಯಾರಾಗಬೇಕು. ಡೊಮೆಸ್ಟಿಕ್ ಪ್ರೊಡಕ್ಷನ್ ವೆರಿ ಇಂಪಾರ್ಟೆಂಟ್ ಅಂತ ನಂಬಿರುವಂತಹ ನಾಯಕ. ಹೀಗಾಗಿ JD ವ್ಯಾನ್ಸ್ ಭಾರತದೊಂದಿಗಿನ ಟ್ರೇಡ್ ಡೀಲ್ ಅನ್ನ ಆರ್ಥಿಕವಾಗಿ ಲಾಭದ ದೃಷ್ಟಿಯಿಂದ ಓಕೆ, ಆದ್ರೆ ರಾಜಕೀಯ ದೃಷ್ಟಿಯಿಂದ ಭಾರತದೊಂದಿಗಿನ ಟ್ರೇಡ್ ಡೀಲ್ ನಮಗೆ ಸೂಕ್ತ ಅಲ್ಲ ಅಂತ JD ವ್ಯಾನ್ಸ್ ಕನ್ಸಿಡರ್ ಮಾಡಿದ್ದಾರೆ.
ಇದರ ಅರ್ಥ ಏನು ಕೇಳಿದ್ರೆ, ಭಾರತದೊಂದಿಗೆ ಅಮೆರಿಕದ ಟ್ರೇಡ್ ಡೀಲ್ ಆಗಿದ್ದೇ ಆದ್ರೆ ಇದು ಅಮೆರಿಕದ ಬಿಲಿಯನಿಯರ್ಸ್ಗೆ ಲಾಭ ಆಗತ್ತೆ, ಅಮೆರಿಕದ ಜನಸಾಮಾನ್ಯರಿಗೆ ಲಾಭ ಆಗೋದಿಲ್ಲ, ಅಮೆರಿಕದ ಕೆಲಸ ಹೊರಟು ಹೋಗ್ಬಿಡುತ್ತೆ. ಹೀಗಾಗಿ JD ವ್ಯಾನ್ಸ್ ಈ ಟ್ರೇಡ್ ಡೀಲ್ನ ಪರವಾಗಿಲ್ಲ ಅಂತ ಟೆಡ್ ಕ್ರೂಸ್ ಆರೋಪ ಮಾಡಿದ್ದಾರೆ. ಹಾಗೆ ಟೆಡ್ ಕ್ರೂಸ್ ಕೇವಲ JD ವ್ಯಾನ್ಸ್ ಮೇಲೆ ಮಾತ್ರ ಆರೋಪ ಮಾಡಿಲ್ಲ, ಪೀಟರ್ ನವಾರೋ ಮೇಲೂ ಕೂಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಪೀಟರ್ ನವಾರೋ ನಿಮಗೆಲ್ಲ ಗೊತ್ತಲ್ಲ, ಟ್ರಂಪ್ ಅವರ ಅಡ್ವೈಸರ್. ಅದೇನು ಅಡ್ವೈಸ್ ಮಾಡ್ತಾನೋ ಆ ದೇವರಿಗೆ ಗೊತ್ತು. ಈತನ ಪಾಲಿಸಿಯನ್ನ ಕೂಡ ಟೆಡ್ ಕ್ರೂಸ್ ಟೀಕೆ ಮಾಡಿದ್ದಾರೆ. ಈ ಪೀಟರ್ ನವಾರೋ ಕೇವಲ ಟ್ರೇಡ್ ಸರ್ಪ್ಲಸ್ ಬಗ್ಗೆ ಮಾತ್ರ ಚಿಂತೆ ಮಾಡುವಂತಹ ವ್ಯಕ್ತಿ. ಯಾವ ದೇಶದ ಜೊತೆಗೆ ಟ್ರೇಡ್ ಡಿಫಿಸಿಟ್ ಇದೆಯೋ ಆ ದೇಶದೊಂದಿಗೆ ವ್ಯಾಪಾರ ಮಾಡೋದೇ ತಪ್ಪು ಅನ್ನುವಂತಹ ಪಾಲಿಸಿಯನ್ನ ಈತ ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಹೀಗಾಗಿ ಭಾರತದೊಂದಿಗಿನ ಫ್ರೀ ಟ್ರೇಡ್ ಡೀಲ್ ಅನ್ನ ಈತ ಒಪ್ಕೊಳ್ತಾ ಇಲ್ಲ. ಈಗ ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ದೊಡ್ಡ ಟ್ರೇಡ್ ನಡೆದ್ರೂ ಕೂಡ ಅದು ಅಮೆರಿಕಾಗೆ ಟ್ರೇಡ್ ಡಿಫಿಸಿಟ್ ಇಂದ ಕೂಡಿದೆ. ಅಮೆರಿಕ ಭಾರತದೊಂದಿಗೆ ವ್ಯಾಪಾರದ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಪೀಟರ್ ನವಾರೋಗೆ ಇದು ಖುಷಿ ಕೊಡ್ತಾ ಇಲ್ಲ. ಭಾರತ ಟ್ಯಾರಿಫ್ನ ಮಹಾರಾಜ, ಅವರು ನಮಗೆ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಅವರೊಂದು ಪ್ರೊಟೆಕ್ಟಿವ್ ಎಕಾನಮಿಯನ್ನು ಹೊಂದಿದ್ದಾರೆ. ಎಲ್ಲಿಯವರೆಗೆ ಅನ್ರಿಸ್ಟ್ರಿಕ್ಟೆಡ್ ವ್ಯಾಪಾರಕ್ಕೆ ಅವರು ಅವಕಾಶ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಟ್ಯಾರಿಫ್ ಅನ್ನು ಭಾರತಕ್ಕೆ ಹೆಚ್ಚು ಮಾಡಬೇಕು ಅಂತ ಪೀಟರ್ ನವಾರೋ ಅಂದುಕೊಂಡಿದ್ದಾನೆ. ಇದನ್ನ ಬಹಳ ಸೂಚ್ಯವಾಗಿ ಟೆಡ್ ಕ್ರೂಸ್ ಹೇಳಿದ್ದಾರೆ. ಅಲ್ಲಿಗೆ ಮಿತ್ರರೇ, ಅಮೆರಿಕದ ಚಿಂತನೆ ಯಾವ ಹಂತದಲ್ಲಿದೆ ಅಂತ ಯೋಚನೆ ಮಾಡಿ. ಈ ಪೀಟರ್ ನವಾರೋ ಟ್ರಂಪ್ಗೆ ಸಲಹೆ ಕೊಡುವಂತಹ ವ್ಯಕ್ತಿ. ಈತ ಏನು ಹೇಳ್ತಾ ಇದ್ದಾನೆ, ಎಲ್ಲಿಯವರೆಗೆ ಟ್ರೇಡ್ ಡಿಫಿಸಿಟ್ ಇರುತ್ತೋ ಅಲ್ಲಿಯವರೆಗೆ ಆ ದೇಶದ ಜೊತೆಗೆ ವ್ಯಾಪಾರ ಮಾಡಲೇಬಾರದು ಅಂತ. ಒಂದು ದೇಶದ ಜೊತೆಗಿನ ವ್ಯಾಪಾರದಲ್ಲಿ ಟ್ರೇಡ್ ಡಿಫಿಸಿಟ್ ಇದೆ ಅಂತಂದ್ರೆ ಆ ದೇಶದೊಂದಿಗಿನ ವ್ಯಾಪಾರ ಲಾಭ ಅಲ್ವೇ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ವ್ಯಾಪಾರ ನಡೆಯುತ್ತೆ. ಬಾಂಗ್ಲಾದೇಶಕ್ಕೆ ಭಾರತದೊಂದಿಗೆ ಟ್ರೇಡ್ ಡಿಫಿಸಿಟ್ ಇದೆ. ಆದರೂ ಸಹ ಅವರು ದೊಡ್ಡ ಪ್ರಮಾಣದಲ್ಲಿ ಭಾರತದಿಂದ ಹತ್ತಿಯನ್ನ ತರಿಸ್ಕೊಳ್ತಾರೆ. ಒಂದು ವೇಳೆ ಮಿತ್ರರೇ, ಈ ಪೀಟರ್ ನವಾರೋ ಅವರ ಚಿಂತನೆಯನ್ನೇ ಬಾಂಗ್ಲಾದೇಶ ಅಳವಡಿಸಿಕೊಂಡು ಭಾರತದೊಂದಿಗೆ ನಮಗೆ ಟ್ರೇಡ್ ಡಿಫಿಸಿಟ್ ಇದೆ, ಅದೇ ನಮಗೆ ಬ್ರೆಜಿಲ್ನೊಂದಿಗೆ ಟ್ರೇಡ್ ಸರ್ಪ್ಲಸ್ ಇದೆ, ಹೀಗಾಗಿ ನಾವು ಇನ್ಮುಂದೆ ಬ್ರೆಜಿಲ್ನಿಂದ ಹತ್ತಿಯನ್ನ ತರಿಸ್ಕೊಳ್ತೀವಿ, ಭಾರತದ ಹತ್ತಿಯನ್ನ ಬ್ಯಾನ್ ಮಾಡ್ತೀವಿ, ಹೀಗೇನಾದ್ರೂ ಬಾಂಗ್ಲಾದೇಶ ಮಾಡಿದ್ದೇ ಆದ್ರೆ ಅದು ಬಾಂಗ್ಲಾದೇಶಕ್ಕೆ ಲಾಭ ಆಗೋದಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಬ್ರೆಜಿಲ್ನಿಂದ ಹತ್ತಿ ಬರ್ತಾ ಇದೆಯಲ್ಲ ಅದು ಭಾರತಕ್ಕಿಂತ 50% ಕಡಿಮೆ ರೇಟಿಗೆ ಸಿಕ್ಕಿದ್ರೆ ಬಾಂಗ್ಲಾದೇಶಕ್ಕೆ ಲಾಭ ಆಗುತ್ತೆ. ಅದೇ ಮಿತ್ರರೇ, ಭಾರತದ ಹತ್ತಿ ದರ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಆ ನಿರ್ಧಾರ ಮಾಡಿದ್ದೇ ಆದ್ರೆ ಭಾರತದ ಹತ್ತಿ 50 ರೂಪಾಯಿ ಸಿಗ್ತಾ ಇರುತ್ತೆ, ಬ್ರೆಜಿಲ್ನಿಂದ 80 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ಅಂತಾದ್ರೆ ಅದು ಬಾಂಗ್ಲಾದೇಶಕ್ಕೆ ಲಾಸ್ ಅನ್ನೇ ಮಾಡುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಕೆಲ ಸನ್ನಿವೇಶಗಳಲ್ಲಿ ಕೇವಲ ಟ್ರೇಡ್ ಸರ್ಪ್ಲಸ್ ಮತ್ತು ಟ್ರೇಡ್ ಡಿಫಿಸಿಟ್ಗಳನ್ನೇ ನೋಡಿ ವ್ಯಾಪಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪೀಟರ್ ನವಾರೋ ಈಗಲೂ ಕೂಡ ಆ ಹಳೆಯ ಚಿಂತನೆಯಲ್ಲೇ ಇದ್ದಾನೆ. ಭಾರತ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ, ನಮಗೆ ಅವ್ರ ಜೊತೆಗೆ ಟ್ರೇಡ್ ಡಿಫಿಸಿಟ್ ಇದೆ, ಹೀಗಾಗಿ ನಾವು ಹೇಳಿದ್ದನ್ನ ಭಾರತ ಒಪ್ಪುವವರೆಗೂ ಕೂಡ ಫ್ರೀ ಟ್ರೇಡ್ ಡೀಲ್ ಆಗಬಾರದು ಅಂತ ಈ ಪೀಟರ್ ನವಾರೋ ನಂಬಿಕೊಂಡಿದ್ದಾನೆ. ಇದನ್ನೇ ಟ್ರಂಪ್ಗೂ ಕೂಡ ತಲೆಗೆ ತುಂಬ್ತಾ ಇದ್ದಾನೆ. ಇದನ್ನ ಮಿತ್ರರೇ, ಅಮೆರಿಕದ ಸಂಸದ ಟೆಡ್ ಕ್ರೂಸ್ ಆರೋಪ ಮಾಡ್ತಾ ಇದ್ದಾರೆ. ಈ ಹುಚ್ಚು ಸಲಹೆಗಾರರಿಂದಾಗಿ ಟ್ರೇಡ್ ಡೀಲ್ ಆಗ್ತಾ ಇಲ್ಲ, ಇವರು ಅಮೆರಿಕಾಗೆ ನಷ್ಟ ಮಾಡ್ತಾ ಇದ್ದಾರೆ ಅಂತ ಅವರು ನೇರಾನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂತಹದೊಂದು ಆಡಿಯೋ ಲೀಕ್ ಆಗಿದೆ. ಇದರ ಜೊತೆಗೆ ಟ್ರಂಪ್ ಅವರನ್ನ ಕೂಡ ಟೆಡ್ ಕ್ರೂಸ್ ಟಾರ್ಗೆಟ್ ಮಾಡಿದ್ದಾರೆ. ಟ್ರಂಪ್ ಅವರು ಸಹ ಕೆಲವೊಮ್ಮೆ ವಿತೌಟ್ ರೀಸನ್ ಈ ಟ್ರೇಡ್ ಡೀಲ್ ಅನ್ನ ಮುಂದಕ್ಕೆ ಹಾಕಿದ್ದಾರೆ, ಸರಿಯಾದ ರೀತಿಯಲ್ಲಿ ಟ್ರೇಡ್ ನೆಗೋಸಿಯೇಷನ್ ಮಾಡೇ ಇಲ್ಲ, ಹೀಗಂತಲೂ ಕೂಡ ಆರೋಪ ಮಾಡಿದ್ದಾರೆ. ಮಿತ್ರರೇ, ಇದು ಸತ್ಯವಾದಂತಹ ವಿಚಾರ, ಇದರಲ್ಲೇನು ಡೌಟೇ ಇಲ್ಲ. ಟ್ರಂಪ್ ಬಯಸ್ತಾ ಇರೋದೇನು, ಭಾರತದೊಂದಿಗೆ ಟ್ರೇಡ್ ಡೀಲ್ ಆಗಬೇಕು, ಅದು ಕೂಡ ಹೆಡ್ಲೈನ್ ಫ್ರೆಂಡ್ಲಿ ಆದಂತಹ ಟ್ರೇಡ್ ಡೀಲ್ ಆಗಬೇಕು, ಅಮೆರಿಕಾಗೆ ಭಾರಿ ದೊಡ್ಡ ಲಾಭ, ಟ್ರಂಪ್ ಕಾರಣದಿಂದಾಗಿ ಅಮೆರಿಕಾಗೆ $1 ಬಿಲಿಯನ್ ವಾರ್ಷಿಕವಾಗಿ ಸಿಗುತ್ತೆ, ಇಂತಹ ಹೆಡ್ಲೈನ್ಗಳು ಪೇಪರ್ನಲ್ಲಿ ಪಬ್ಲಿಷ್ ಆಗಬೇಕು. ಇದನ್ನೇ ಟ್ರಂಪ್ ಬಯಸ್ತಾ ಇರೋದು. ಅದು ಬಿಟ್ಟು ಅಮೆರಿಕಾಗೆ ಲಾಂಗ್ ಟರ್ಮ್ನಲ್ಲಿ ಏನು ಹೆಲ್ಪ್ ಆಗುತ್ತೆ, ಅಮೆರಿಕದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಇದು ಯಾವುದು ಕೂಡ ಟ್ರಂಪ್ಗೆ ಮುಖ್ಯ ಅಲ್ಲ. ನನ್ನಿಂದ ಆಯ್ತು, ನಾನೇ ಇದಕ್ಕೆ ಕಾರಣ, ಈ ರೀತಿಯಾದಂತಹ ಹೆಡ್ಲೈನ್ ಫ್ರೆಂಡ್ಲಿ ಟ್ರೇಡ್ ಡೀಲ್ ಅನ್ನ ಟ್ರಂಪ್ ಬಯಸ್ತಾ ಇದ್ದಾರೆ ಅಂತ ಟೆಡ್ ಕ್ರೂಸ್ ಆರೋಪ ಮಾಡಿದ್ದಾರೆ. ಮಿತ್ರರೇ, ಈ ಟೆಡ್ ಕ್ರೂಸ್ ಇದಾರಲ್ಲ, ಇವರು ಮಾಗಾ ಬೆಂಬಲಿಗರಲ್ಲ, ಹಳೆಯ ರಿಪಬ್ಲಿಕನ್ ಚಿಂತನೆಯನ್ನ ಹೊಂದಿರುವಂತಹ ನಾಯಕ, ಮುಕ್ತವಾದಂತಹ ವ್ಯಾಪಾರ ನೀತಿಯನ್ನ ಬೆಂಬಲಿಸುವಂತಹ ನಾಯಕ. ವಿಪರೀತವಾದಂತಹ ಟ್ಯಾರಿಫ್ ಇದೆಯಲ್ಲ, ಇದು ಅಮೆರಿಕಾಗೆ ನಷ್ಟ ಉಂಟು ಮಾಡುತ್ತೆ, ಅಮೆರಿಕನ್ನರ ಜೇಬಿಗೆ ಬರೆ ಹಾಕುತ್ತೆ ಅಂತ ನಂಬ್ಕೊಂಡಿರುವಂತಹ ನಾಯಕ. ಅದನ್ನು ಅವರು ಅನೇಕ ಬಾರಿ ತನ್ನ ಆಡಿಯೋದಲ್ಲಿ ಹೇಳ್ತಾರೆ ಕೂಡ. ಆದರೆ ಟ್ರಂಪ್ ಇದನ್ನು ಒಪ್ಪೋದಿಲ್ಲ. ಈ ರೀತಿಯಾಗಿ ಟ್ಯಾರಿಫ್ ಹಾಕೋದ್ರಿಂದ ಅಮೆರಿಕ ಶ್ರೀಮಂತ ಆಗುತ್ತೆ ಅಂತ ವಾದ ಮಾಡ್ತಾ ಇದ್ದಾನೆ ಆ ಪುಣ್ಯಾತ್ಮ. ಅದು ಹೇಗೆ ಅಮೆರಿಕ ಶ್ರೀಮಂತ ಆಗುತ್ತೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಯಾವ ರೀತಿಯಾಗಿ ಅಂತಂದ್ರೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿದ್ರೆ ನೀರೇನಾದ್ರೂ ಜಾಸ್ತಿ ಆಗುತ್ತಾ? ಈಗ ಟ್ರಂಪ್ ಟ್ಯಾರಿಫ್ ಅನ್ನು ಭರಿಸೋದು ಯಾರು? ಅಮೆರಿಕದ ಜನರೇ. ಈಗ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ವಿಧಿಸಿದ್ರಪ್ಪ, ಏನು ಭಾರತ ಸರ್ಕಾರ ಪೇ ಮಾಡುತ್ತಾ ಅಥವಾ ಭಾರತೀಯರು ಪೇ ಮಾಡ್ತಾರ? ಅಮೆರಿಕದಲ್ಲಿ ಯಾರು ಭಾರತೀಯ ವಸ್ತುಗಳನ್ನು ಕೊಳ್ತಾರೋ ಅವರು ಟ್ಯಾರಿಫ್ ಅನ್ನು ಪೇ ಮಾಡ್ತಾರೆ. ಅಲ್ಲಿಗೆ ಅಮೆರಿಕದ ಜನರೇ ಅಮೆರಿಕ ಸರ್ಕಾರಕ್ಕೆ ಹಣ ಕೊಡ್ತಾ ಇರೋದು. ಆದರೆ ಟ್ರಂಪ್ ಅವರ ವಾದ ಏನು ಗೊತ್ತಾ, ಟ್ಯಾರಿಫ್ ಅಮೆರಿಕವನ್ನ ಶ್ರೀಮಂತ ಮಾಡುತ್ತೆ ಅಂತ. ಸದ್ಯ ಮಿತ್ರರೇ, ಈ ಟೆಡ್ ಕ್ರೂಸ್ ಅವರ ಆಡಿಯೋ ಅಮೆರಿಕದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ರಿಪಬ್ಲಿಕನ್ ಪಕ್ಷದಲ್ಲೇ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಟ್ರಂಪ್ ಅವರ ಪಕ್ಷದವರಿಗೆ ಬಿಸಿ ತುಪ್ಪ ಆಗಿದ್ದಾರೆ ಎನ್ನುವಂಥದ್ದು ಸತ್ಯ. ಯಾಕೆ ಕೇಳಿದ್ರೆ ಟ್ರಂಪ್ ಯಾರ ಮಾತನ್ನು ಕೇಳ್ತಾ ಇಲ್ಲ, ಅಮೆರಿಕದ ಹಿತಾಸಕ್ತಿಗನುಸಾರವಾಗಿ ಏನೂ ಕ್ರಮ ಕೈಗೊಳ್ತಾ ಇಲ್ಲ. ತನಗೇನು ಹೆಸರು ಬರುತ್ತೆ, ತನಗೇನು ಲಾಭ ಆಗುತ್ತೆ, ಇದನ್ನು ಮಾತ್ರ ನೋಡ್ತಾ ಇದ್ದಾರೆ. ಕಳೆದ 1 ವರ್ಷದ ಟ್ರಂಪ್ ಅವರ ಆಡಳಿತದಲ್ಲಿ ಟ್ರಂಪ್ ಅವರ ಆದಾಯ 12,000 ಕೋಟಿಗೂ ಹೆಚ್ಚಾಗಿದೆ ಅಂಥೇಳಿ ಒಂದು ವರದಿ ಇದೆ. ಆದರೆ ಅಮೆರಿಕ ಜನರ ಆದಾಯ ಮಾತ್ರ 1 ರೂಪಾಯಿ ಕೂಡ ಹೆಚ್ಚಾಗಿಲ್ಲ. ಬದಲಾಗಿ ಬೆಲೆ ಏರಿಕೆ ಮತ್ತಷ್ಟು ಜಾಸ್ತಿ ಆಗಿದೆ. ಆದರೆ ಟ್ರಂಪ್ ಮಹಾಶಯ ಇದನ್ನು ಒಪ್ಕೊಳ್ತಲೇ ಇಲ್ಲ. ಅವರು ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಹೇಳ್ತಾರೆ, ಈ ಹಿಂದಿದ್ದಂತಹ ಬೈಡನ್ ಕಾರಣದಿಂದಾಗಿ ಅಮೆರಿಕದಲ್ಲಿ ವಿಪರೀತ ಬೆಲೆ ಏರಿಕೆ ಆಗಿತ್ತು, ಆದರೆ ನನ್ನ ಪಾಲಿಸಿಗಳ ಕಾರಣದಿಂದಾಗಿ ಇವತ್ತು ಅಮೆರಿಕದಲ್ಲಿ ಬೆಲೆ ಏರಿಕೆಯ ಸಮಸ್ಯೆಯೇ ಇಲ್ಲ. ಹೀಗಂತ ಟ್ರಂಪ್ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಇದನ್ನ ರಿಪಬ್ಲಿಕನ್ ಪಕ್ಷದವರು ಹೇಗೋ ಸಹಿಸಿಕೊಂಡಿದ್ರು. ಆದ್ರೆ ಈಗ ಅವ್ರಿಗೆ ಅನಿಸ್ತಾ ಇದೆ, ಇದೇ ರೀತಿಯಾಗಿ ಟ್ರಂಪ್ ಅವರು ಮುಂದುವರೆದಿದ್ದೆ ಆದ್ರೆ ಇದು ಕೇವಲ ಟ್ರಂಪ್ ಇಮೇಜ್ಗೆ ಮಾತ್ರ ಡ್ಯಾಮೇಜ್ ಮಾಡೋದಿಲ್ಲ, ಅಥವಾ ಅಮೆರಿಕಾಗೆ ಆರ್ಥಿಕವಾಗಿ ನಷ್ಟವನ್ನ ಮಾತ್ರ ಮಾಡೋದಿಲ್ಲ, ಬದಲಾಗಿ ರಿಪಬ್ಲಿಕನ್ ಪಕ್ಷದ ಇಮೇಜ್ ಅನ್ನ ಕೂಡ ಡ್ಯಾಮೇಜ್ ಮಾಡುತ್ತೆ. ನಾಳೆ ಎಲೆಕ್ಷನ್ ಅನ್ನ ಎದುರಿಸುವಂತಹ ಸಂದರ್ಭದಲ್ಲಿ ರಿಪಬ್ಲಿಕನ್ಸ್ ಜನರ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಂತ ರಿಪಬ್ಲಿಕನ್ ಪಾರ್ಟಿಯ ನಾಯಕರಿಗೆ ಅನಿಸ್ತಾ ಇದೆ. ಆ ಫ್ರಸ್ಟ್ರೇಷನ್ ನಲ್ಲೇ ಈ ಟೆಡ್ ಕ್ರೂಸ್ ಈ ಮಾತನಾಡಿದ್ದಾರೆ. ಆ ಆಡಿಯೋ ಅಮೆರಿಕದಲ್ಲಿ ಈಗ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡಿದೆ. ಮಿತ್ರರೇ, ಇದರಿಂದ ಭಾರತಕ್ಕೆ ಲಾಭವೇ ಅಲ್ವಾ? ಭಾರತದ ಮೇಲೆ ಅನಗತ್ಯವಾಗಿ ಗೂಬೆ ಕೂರಿಸ್ತಾ ಇದ್ರಲ್ಲ, ಭಾರತದ ಕಾರಣದಿಂದಾಗಿ ಆಗ್ತಾ ಇಲ್ಲ, ಭಾರತ ಈ ರೀತಿಯಾಗಿ ಪಟ್ಟು ಹಿಡಿದಿದೆ, ಭಾರತ ಡೋರ್ ಕ್ಲೋಸ್ ಮಾಡ್ಕೊಂಡಿದೆ, ರಷ್ಯಾ ವ್ಯಾಪಾರದ ಕಾರಣದಿಂದಾಗಿ ಭಾರತದೊಂದಿಗೆ ನಾವು ಟ್ರೇಡ್ ಡೀಲ್ ಮಾಡ್ಕೊಳ್ತಾ ಇಲ್ಲ, ಹೀಗೆ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಮನಸ್ಸಿಗೆ ಬಂದ ಆರೋಪವನ್ನ ಭಾರತದ ಮೇಲೆ ಮಾಡ್ತಾ ಇದ್ರಲ್ಲ. ಇಂತಹ ಸಂದರ್ಭದಲ್ಲಿ ಅಸಲಿ ಸತ್ಯ ಏನು, ಯಾರ ಕಾರಣದಿಂದಾಗಿ ಟ್ರೇಡ್ ಡೀಲ್ ಆಗ್ತಾ ಇಲ್ಲ ಅನ್ನೋದನ್ನ ಅಮೆರಿಕದ ಟ್ರಂಪ್ ಪಕ್ಷದವರೇ ಬಟಾಬಯಲು ಮಾಡಿದ್ದಾರೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ